ಮಿನಿಸ್ಟರ್ ಸಾಹೇಬರು ಬಂದಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ, ಹೋಗಿದ್ದಾರೆ. ಬಟ್ ನಮ್ಗೆ ಯಾವುದೇ ರೀತಿಯಾದಂಥ ಒಂದೇ ಒಂದು ಇಂಟಿಮೇಷನ್ ಯಾರಿಗೂ ಕೊಟ್ಟಿಲ್ಲ. ಈ ಥರ ಸಿಸ್ಟಮ್ ಇದೆ, ನಾವು ಮಾಡ್ತೀವಿ ಅಂತ ಯಾವುದೂ ಹೇಳಿಲ್ಲ. ಇದರ ಜೊತೆಗೆ ವೆಬ್ಸೈಟಲ್ಲಿ ರೆಗ್ಯುಲರ್ ಆಗಿ ಒಂದು ಲಿಂಕ್ ಓಡ್ತಾ ಇದೆ. ಏನು ಓಡ್ತಾ ಇದೆ? ಯಾರು ವೇಟಿಂಗ್ ಪೀರಿಯಡಲ್ಲಿ ಇದ್ದೀರಿ, ಯಾರು ಅಮಾನತ್ತಲ್ಲಿದ್ದೀರಿ, ಅವ್ರು ಯಾರು ಭಾಗವಹಿಸಬಾರ್ದು, ಭಾಗವಹಿಸಿದ್ರೆ ಶಿಸ್ತಿನ ಕ್ರಮ ಕೈಗೊಳ್ತೀವಿ ಅಂತೇಳಿ ಒಂದು ಟಿಕ್ಕರ್ ಓಡ್ತಾ ಇದೆ. ಇವೆಲ್ಲವೂ ಎಚ್ಚರಿಕೆ ಕೊಡ್ತೀವಿ. ಬಟ್ ಈ ವಿಷಯನ ಕೆಲವರು ಗಮನಕ್ಕೆ ತರಲಿಲ್ಲ. ದೂರದಿಂದ ಬೀದರು, ಬಳ್ಳಾರಿ, ಬೇರೆ ಬೇರೆ ಸ್ಪಾಟಿಂದ ದೂರಿಂದ ಬಂದಿದ್ದಾರೆ. ಇಲ್ಲಿ ಬಂದ ಮೇಲೆ ಬೆಳಗ್ಗೆ 7-8 ಗಂಟೆಗೆ ವಿಷಯ ಗೊತ್ತಾಗುತ್ತೆ ಎಲ್ಲ ಪೀಡಿಯೋಗಳಿಗೆ. ಆ ಟೈಮಿಗೆ ಯಾರಾದ್ರೂ ಡಿಸೈಡ್ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಕೌನ್ಸಿಲಿಂಗ್ ಅಂತ ತಂದಿರೋದು ನಮ್ಮ ಒಂದು ಒಳ್ಳೆಯದಕ್ಕಾಗಿ. ಒಬ್ಬ ಪೀಡಿಯೋ ಒಂದು ಪಂಚಾಯತನ್ನು ಆಯ್ಕೆ ಮಾಡಿಕೊಂಡ್ರೆ ಆ ಪಂಚಾಯತಲ್ಲಿ ಅವ್ರು ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ಹರಾಸ್ಮೆಂಟ್ ಅನುಭವಿಸಿ ಸೂಸೈಡ್ ಮಾಡ್ಕೊಂಡಂತರು ಕೂಡ ನಮ್ಮ ಎದುರಿಗಿದ್ದಾರೆ. ಇಲ್ಲ, ಒಂದು ನಿಮಿಷ ತಡಿ, ಆದ್ರೆ ಒಂದು ನಿಮಿಷ ತಡಿಯೋಣ, ಮಾತಾಡ್ತಾರೆ. ಈಗ ನಮ್ದು ನೋಡಿ ಒಂದೇ ವಿಚಾರ ನಮ್ಗೇನಂದ್ರೆ ನಾವು ಯಾರನ್ನೂ ಕೇಳಲ್ಲ. ಏನು ಓಪನ್ ಆಗ್ತಿದೆ, ಕೋರ್ಟ್ ಡಿಸೈಡ್ ಮೇಲೆ, ಕೋರ್ಟ್ ಸ್ಟೇ ಮೇಲೆ ಪೆಂಡಿಂಗ್ ಇರೋ ಪಂಚಾಯತನ್ನು ಹೊರತುಪಡಿಸಿ ಉಳಿದ ಎಲ್ಲ ಪಂಚಾಯತ್ಗಳು ಡಿಸ್ಪ್ಲೇ ಆಗಲೇಬೇಕು. ಆ ಡಿಸ್ಪ್ಲೇ ಆಗಬೇಕು, ಚಾಯ್ಸ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡಬೇಕು. ಅಂದ್ರೆ ಕೌನ್ಸಿಲಿಂಗ್ ಯಾವುದೇ ಕಾರಣಕ್ಕೂ ಕೌನ್ಸಿಲಿಂಗ್ ಬೇರೆ ಕಾರಣಗಳಿಂದ ಸ್ಟಾಪ್ ಮಾಡೋದು ಬೇಡ.